ಒಂದು ಕಾಲದಲ್ಲಿ ಬಳ್ಳಾರಿ ಗಣಿ ದಣಿ ಅಂತಾನೆ ಕರೆಸಿಕೊಳ್ತಿದ್ದ ಜನಾರ್ದನ ರೆಡ್ಡಿಯ ವನವಾಸಕ್ಕೆ ಬ್ರೇಕ್ ಬಿದ್ದಿದೆ. 13 ವರ್ಷಗಳ ಬಳಿಕ ರೆಡ್ಡಿಗಾರು ಗ್ರ್ಯಾಂಡ್ ಎಂಟ್ರಿ ಆಗ್ತಿದ್ದಾರೆ. ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಸಮ್ಮತಿ ಸೂಚಿಸುತ್ತಿದ್ದಂತೆ ಹೊಸ ಬಿರುಗಾಳಿಯೇ ಎದ್ದಿದೆ. ಜನಾರ್ದನ್ ರೆಡ್ಡಿ 13 ವರ್ಷದ ವನವಾಸ ಅಂತ್ಯ. ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು. ಜನಾರ್ದನ್ ರೆಡ್ಡಿ ಒಂದು ಕಾಲದ ಮಾಸ್ ರಾಜಕೀಯ ಲೀಡರ್. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕೇಸರಿ ಪಕ್ಷ ಗದ್ದುಗೆ ಹಿಡಿಯೋದಕ್ಕೆ ಕಾರಣವಾಗಿದ್ದ ಕೇಸರಿ ರಾಜಕಾರಣಿ. ಆದರೆ ಸಿಬಿಐ ಸುಳಿಗೆ ಸಿಲುಕಿದ್ದ ಇದೇ ಗಣಿಧಣಿ ಅಕ್ಷರಶಃ ನರಳಾಡಿ ಹೋಗಿದ್ರು. ಕಂತೆ ಕಾಸು, ಕುಬೇರನನ್ನೇ ನಾಚಿಸುವಂಥ ಸಂಪತ್ತು, ಜೊತೆಗೆ ಅಧಿಕಾರ ಬೇರೆ ಎಲ್ಲವನ್ನ ಅನುಭವಿಸುತ್ತಿದ್ದ ಹೊತ್ತಲ್ಲೇ ಸಿಬಿಐ ಅಧಿಕಾರಿಗಳು ಹೇಳದೆ ಕೇಳದೆ ಎತ್ತಾಕೊಂಡು ಹೋಗಿದ್ರು. ಇದೆಲ್ಲ ಆಗಿ ಬರೋಬ್ಬರಿ 13 ವರ್ಷಗಳೇ ಉರುಳಿ ಹೋದ್ವು. ಜೈಲಿನಿಂದ ಹೊರಬಂದು MLA ಕೂಡ ಆದ್ರು. ಆದರೆ ಜನಾರ್ದನ್ ರೆಡ್ಡಿ ಮಾತ್ರ ತಮ್ಮೂರಿಗೆ ಕಾಲಿಟ್ಟಿರಲಿಲ್ಲ. ಯಾಕಂದ್ರೆ ಸಾಕ್ಷ್ಯನಾಶ ಮಾಡಬಹುದು ಅನ್ನೋ ಕಾರಣಕ್ಕೆ ಬಳ್ಳಾರಿ ಪ್ರವೇಶಿಸದಂತೆ ಸುಪ್ರೀಂ ಕೋರ್ಟ್ ತಡೆಗಾಲು ಹಾಕಿತ್ತು. ಆದ್ರಿವತ್ತು ಅದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟೇ ಅನುಮತಿ ನೀಡಿದೆ. ಬಳ್ಳಾರಿಯಲ್ಲಿ ಜೋರಾಯಿತು ರೆಡ್ಡಿಗಾರು ಹವಾ. ಗುರುವಾರ ಬಳ್ಳಾರಿ ಎಂಟ್ರಿಗೆ ಅಖಾಡ ರೆಡಿ. ಸೆಪ್ಟೆಂಬರ್ 5, 2011 ಜನಾರ್ದನ್ ರೆಡ್ಡಿ ಪಾಲಿಗೆ ಕರಾಳ ದಿನ. ಗಣಿಧಣಿಯನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದ ಸಿಬಿಐ ಅಧಿಕಾರಿಗಳು ಆಂಧ್ರ ಪ್ರದೇಶದ ಚರ್ಲಪಲ್ಲಿ ಜೈಲು ಸೇರಿಸಿದ್ರು. ಜಾಮೀನಿನ ಮೇಲೆ ಹೊರಬಂದ್ರೂ ಬಳ್ಳಾರಿ ಅನ್ನೋದು ಮರೀಚಿಕೆಯಾಗಿತ್ತು. ಮಗಳ ಮದುವೆ ಹಾಗೂ ಮೊಮ್ಮಗಳ ನಾಮಕರಣದ ವೇಳೆ ಕೋರ್ಟ್ ಅನುಮತಿ ಪಡೆದು ಬಳ್ಳಾರಿಗೆ ಬಂದು ಹೋಗಿದ್ರು. ತಮ್ಮೂರಿಗೆ ತಾವೇ ಕಾಲಿಡುವುದಕ್ಕೂ ಕೋರ್ಟ್ ಅನುಮತಿ ಪಡಿಬೇಕಿತ್ತು. ಆದ್ರೀಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಯಾವಾಗ ಜನಾರ್ದನ್ ರೆಡ್ಡಿ ಎಂಟ್ರಿ ಆಗೋದು ಖಾಯಂ ಆಯ್ತೋ ಅಭಿಮಾನಿಗಳು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಅಷ್ಟೇ ಅಲ್ಲ, ಗುರುವಾರ ಜನಾರ್ದನ್ ರೆಡ್ಡಿಯ ಅದ್ಧೂರಿ ಸ್ವಾಗತಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಗುರುವಾರ ಬಳ್ಳಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ 20,000 ಜನ ಸೇರಿಸ್ಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲರೂ. ಎದಕ್ಕಂದರೆ 13 ವರ್ಷ ನಂತರ ಬಳ್ಳಾರಿ ಜನತೆ ಸಾರನ್ನು ನೋಡ್ತಾ ಇದ್ದಾರೆ. ಎದಕ್ಕಂದರೆ ಇವತ್ತು ಬಳ್ಳಾರಿ ಈ ರೀತಿ ಅಭಿವೃದ್ಧಿ ಆಗಿದೆ ಅಂದರೆ ಕಾರಣನೇ ಜನಾರ್ದನ್ ರೆಡ್ಡಿ ಸಾಹೇಬರು. ಇವತ್ತು ಸೊಂಡೂರು ಕ್ಷೇತ್ರದಿಂದ ಬಹಳ ದೊಡ್ಡ ಸಂಖ್ಯೆಯಿಂದ ಜನಗಳು ಅಲ್ಲಿಂದ ಬರೋಕ್ಕೆ ಎಲ್ಲ ಮಾತಾಡಿದ್ದೀನಿ. ಎದಕ್ಕಂದರೆ ಎಲ್ಲರೂ ಖುಷಿ. ಬಳ್ಳಾರಿಯಲ್ಲಿ ಶುರುವಾಗುತ್ತಾ ರೆಡ್ಡಿ ರಾಜಕೀಯ. ಜನಾರ್ದನ್ ರೆಡ್ಡಿ ಅಂದರೆ ರಾಜಕೀಯದಲ್ಲಿ ಗಣಿಧಣಿ ಅಂತಾನೇ ಫೇಮಸ್ ಆದವರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳಾರಿಯಿಂದಲೇ ಸ್ಪರ್ಧಿಸೋದಕ್ಕೆ ತಯಾರಿ ಮಾಡಿಕೊಂಡಿದ್ದರು. ಆದರೆ ಅದು ಸಾಧ್ಯವಾಗದೇ ಇದ್ದಾಗ ತಮ್ಮ ಪತ್ನಿಯನ್ನ ಕಣಕ್ಕಿಳಿಸಿದ್ರು. ಆದರೆ ರೆಡ್ಡಿ ಪತ್ನಿ ಸೋಲು ಅನುಭವಿಸಿದ್ರು. ಆದರೆ ಪಟ್ಟು ಬಿಡದ ಜನಾರ್ದನ್ ರೆಡ್ಡಿ ಗಂಗಾವತಿಯಲ್ಲಿ ನಿಂತು ಗೆಲುವಿನ ನಗೆ ಬೀರಿದ್ರು. ಆದ್ರೀಗ ಬಳ್ಳಾರಿ ಎಂಟ್ರಿಗೆ ಅನುಮತಿ ಸಿಕ್ಕಿರೋದ್ರಿಂದ ಇನ್ನು ಮುಂದೆ ಬಳ್ಳಾರಿ ರಾಜಕೀಯ ಚಿತ್ರಣವೇ ಬದಲಾಗುತ್ತೆ ಅನ್ನೋ ಮಾತು ಕೇಳಿಬರುವುದಕ್ಕೆ ಶುರುವಾಗಿದೆ. ಒಂದು ಕಾಲದಲ್ಲಿ ರೆಡ್ಡಿ ಬ್ರದರ್ಸ್ ಹಿಡಿತದಲ್ಲಿದ್ದ ಬಳ್ಳಾರಿ ಈಗ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ. ಆದ್ರೀಗ ರೆಡ್ಡಿ ಬಳ್ಳಾರಿ ರಂಗಪ್ರವೇಶಕ್ಕೆ ಅನುಮತಿ ಸಿಕ್ಕಿರೋದ್ರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಬಿರುಗಾಳಿ ಬೀಸೋದಂತೂ ಸುಳ್ಳಲ್ಲ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.